ಓಂ ಶಾಂತಿ. ಇಂದಿನ ದಿನಾಂಕ 6/6/2025. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಭವಿಷ್ಯದಲ್ಲಿ ಉತ್ತಮ ಮನೆತನದಲ್ಲಿ ಬರುವ ಆಧಾರವು ವಿದ್ಯೆಯಾಗಿದೆ. ಈ ವಿದ್ಯೆಯಿಂದ ನೀವು ಭಿಕಾರಿಗಳಿಂದ ರಾಜಕುಮಾರರಾಗುತ್ತೀರಿ. ಪ್ರಶ್ನೆ: ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್, ಬಾಯಲ್ಲಿ ಚಿನ್ನದ ಚಮಚ ಅರ್ಥಾತ್ ಉನ್ನತವಾದ ಸುಖ 2 ಪ್ರಕಾರದಿಂದ ಪ್ರಾಪ್ತವಾಗುತ್ತದೆ ಹೇಗೆ? ಉತ್ತರ: 1ನೇದಾಗಿ ಭಕ್ತಿಯಲ್ಲಿ ದಾನ ಪುಣ್ಯ ಮಾಡುವುದರಿಂದ, 2ನೇದಾಗಿ ಜ್ಞಾನದಲ್ಲಿ ವಿದ್ಯೆಯಿಂದ. ಭಕ್ತಿಯಲ್ಲಿ ದಾನ ಪುಣ್ಯವು ಮಾಡುತ್ತಾರೆಂದರೆ ರಾಜ ಅಥವಾ ಸಾಹುಕಾರರ ಬಳಿ ಜನ್ಮ ಪಡೆಯುತ್ತಾರೆ. ಆದರೆ ಅದು ಅಲ್ಪಕಾಲದ ಸುಖವಾಯಿತು. ನೀವು ಜ್ಞಾನದಲ್ಲಿ ವಿದ್ಯೆಯಿಂದ ಅಷ್ಟು ಶ್ರೇಷ್ಠ ಸುಖವನ್ನು ಪಡೆಯುತ್ತೀರಿ. ಇದು ಬೇಅದ್ದಿನ ಮಾತಾಗಿದೆ. ಭಕ್ತಿಯಲ್ಲಿ ವಿದ್ಯೆಯಿಂದ ರಾಜ್ಯವು ಸಿಗುವುದಿಲ್ಲ. ಇಲ್ಲಿ ಯಾರೆಷ್ಟು ಚೆನ್ನಾಗಿ ಓದುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸಿಕೊಡುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ತಂದೆಯು ಬಂದು ಭಾರತವಾಸಿ ಮಕ್ಕಳಿಗೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ. ತಂದೆಯು ಈ ವಿಶೇಷವಾದ ಆದೇಶವನ್ನು ನೀಡಿದ್ದಾರೆಂದ ಮೇಲೆ ಅದನ್ನು ಪಾಲಿಸಬೇಕಲ್ಲವೇ? ಸರ್ವಶ್ರೇಷ್ಠ ತಂದೆಯ ಶ್ರೀಮತವು ಪ್ರಸಿದ್ಧವಾಗಿದೆ. ಇದು ಸಹ ನೀವು ಮಕ್ಕಳಿಗೆ ಜ್ಞಾನವಿದೆ. ಕೇವಲ ಶಿವ ತಂದೆಗೆ ಶ್ರೀ ಶ್ರೀ ಎಂದು ಹೇಳಬಹುದಾಗಿದೆ. ಅವರೇ ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಶ್ರೀ ಎಂದರೆ ಶ್ರೇಷ್ಠ. ನೀವು ಮಕ್ಕಳಿಗೆ ಈಗ ಅರ್ಥವಾಗಿದೆ. ಇವರನ್ನು ತಂದೆಯೇ ಈ ರೀತಿ ಮಾಡಿದರು. ನಾವೀಗ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ. ಹೊಸ ಪ್ರಪಂಚದ ಹೆಸರೇ ಆಗಿದೆ ಸ್ವರ್ಗ, ಅಮರಪುರಿ. ಮಹಿಮೆಗಾಗಿ ಬಹಳಷ್ಟು ಹೆಸರುಗಳಿವೆ. ಸ್ವರ್ಗ ಮತ್ತು ನರಕವೆಂದು ಹೇಳುತ್ತಾರೆ. ಸ್ವರ್ಗಸ್ಥರಾದರೆಂದರೆ ಇದುವರೆಗೂ ನರಕವಾಸಿಗಳಾಗಿದ್ದರಲ್ಲವೇ? ಆದರೆ ಮನುಷ್ಯರಲ್ಲಿ ಅಷ್ಟು ತಿಳುವಳಿಕೆ ಇಲ್ಲ. ಸ್ವರ್ಗ, ನರಕ, ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದೇನೂ ತಿಳಿದಿಲ್ಲ. ಹೊರಗಿನ ಆಡಂಬರವು ಎಷ್ಟೊಂದಿದೆ. ನೀವು ಮಕ್ಕಳಲ್ಲಿಯೂ ಸಹ ತಂದೆಯೇ ಓದಿಸುತ್ತಾರೆ ಎಂಬುದನ್ನು ಕೆಲವರೇ ಯಥಾರ್ಥವಾಗಿ ತಿಳಿದುಕೊಂಡಿದ್ದಾರೆ. ನಾವು ಈ ಲಕ್ಷ್ಮೀ ನಾರಾಯಣರಾಗಲು ಬಂದಿದ್ದೇವೆ. ನಾವು ಭಿಕಾರಿಗಳಿಂದ ರಾಜಕುಮಾರರಾಗುತ್ತೇವೆ. ಮೊಟ್ಟ ಮೊದಲು ನಾವು ಹೋಗಿ ರಾಜಕುಮಾರರಾಗುತ್ತೇವೆ. ಇದು ವಿದ್ಯೆಯಾಗಿದೆ. ಹೇಗೆ ವಕೀಲ ವಿದ್ಯೆಯನ್ನು ಓದುತ್ತಾರೆಂದರೆ ನಾವು ಹೋಗಿ ಮನೆ ಕಟ್ಟಿಸುತ್ತೇವೆ, ಇದನ್ನು ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ ಎಂದು ಬುದ್ಧಿಯಲ್ಲಿರುತ್ತದೆ. ಪ್ರತಿಯೊಬ್ಬರಿಗೆ ತಮ್ಮ ಕರ್ತವ್ಯವು ಸ್ಮೃತಿಯಲ್ಲಿರುತ್ತದೆ. ಈ ವಿದ್ಯೆಯನ್ನು ನೀವು ಮಕ್ಕಳು ಹೋಗಿ ಬಹಳ ಉತ್ತಮವಾದ ಮನೆತನದಲ್ಲಿ ಜನ್ಮ ಪಡೆಯಬೇಕಾಗಿದೆ. ಯಾರೆಷ್ಟು ಹೆಚ್ಚು ಓದುವರೋ ಅಷ್ಟು ಒಳ್ಳೆಯ ಮನೆಯಲ್ಲಿ ಜನ್ಮ ಪಡೆಯುವರು. ರಾಜನ ಮನೆಯಲ್ಲಿ ಜನ್ಮ ಪಡೆದು ಮತ್ತೆ ರಾಜ್ಯಭಾರ ಮಾಡಬೇಕಾಗಿದೆ. ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್ ಎಂದು ಗಾಯನವೂ ಇದೆ. ಮೊದಲನೆಯದಾಗಿ ಜ್ಞಾನದ ಮೂಲಕ ಈ ಸುಖವು ಪ್ರಾಪ್ತಿಯಾಗುತ್ತದೆ. 2ನೇದಾಗಿ ಒಂದು ವೇಳೆ ದಾನ ಪುಣ್ಯವನ್ನು ಚೆನ್ನಾಗಿ ಮಾಡಿದ್ದರೂ ಸಹ ರಾಜನ ಬಳಿ ಜನ್ಮ ಸಿಗುವುದು. ಆದರೆ ಅದು ಅದ್ದಿನ ಸುಖವಾಯಿತು. ಇದು ಬೇಅದ್ದಿನ ಮಾತಾಗಿದೆ. ಪ್ರತಿಯೊಂದು ಮಾತನ್ನು ಚೆನ್ನಾಗಿ ಅರಿತುಕೊಳ್ಳಿ. ಏನಾದರೂ ಅರ್ಥವಾಗದಿದ್ದರೆ ನೀವು ಕೇಳಬಹುದು. ಇಂತಿಂತಹ ಮಾತುಗಳನ್ನು ತಂದೆಯೊಂದಿಗೆ ಕೇಳಬೇಕೆಂದು ಬರೆದಿಟ್ಟುಕೊಳ್ಳಿ. ಮುಖ್ಯವಾದುದು ತಂದೆಯ ನೆನಪಿನ ಮಾತಾಗಿದೆ. ಬಾಕಿ ಯಾವುದೇ ಸಂಶಯವಿದ್ದರೆ ಅದನ್ನು ತಂದೆಯು ಸರಿಪಡಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ದಾನ ಪುಣ್ಯವನ್ನು ಮಾಡುವರೋ ಅಷ್ಟು ಸಾಹುಕಾರರ ಬಳಿ ಜನ್ಮ ಪಡೆಯುತ್ತಾರೆ.
ಯಾವುದೇ ಕೆಟ್ಟ ಕರ್ಮವನ್ನು ಮಾಡಿದರೆ ಮತ್ತೆ ಅಂತಹ ಜನ್ಮವೇ ಸಿಗುತ್ತದೆ. ತಂದೆಯ ಬಳಿ ಬರುತ್ತಾರೆ. ಕೆಲವರಿಗಂತೂ ಇಂತಹ ಕರ್ಮ ಬಂಧನಗಳಿವೆ, ಅವರ ಮಾತೆ ಕೇಳಬೇಡಿ. ಇವೆಲ್ಲವೂ ಇಂದಿನ ಕರ್ಮ ಬಂಧನಗಳಾಗಿವೆ. ರಾಜರೂ ಸಹ ಕೆಲವರು ಈ ರೀತಿಯವರಿರುತ್ತಾರೆ. ಕರ್ಮ ಬಂಧನವು ಬಹಳ ಕಠಿಣವಾಗಿರುತ್ತದೆ. ಈ ಲಕ್ಷ್ಮೀನಾರಾಯಣರಿಗಂತೂ ಯಾವುದೇ ಬಂಧನವಿಲ್ಲ. ಅಲ್ಲಿ ಯೋಗ ಬಲದ ರಚನೆಯಾಗಿರುತ್ತದೆ. ಯಾವಾಗ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆ ಅಂದ ಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯವಿಲ್ಲವೇ? ಮೊದಲೇ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ. ಅಲ್ಲಂತೂ ಇದು ಸಾಮಾನ್ಯ ಮಾತಾಗಿರುತ್ತದೆ. ಖುಷಿಯಲ್ಲಿ ಮಂಗಳವಾದ್ಯಗಳು ಮೊಳಗುತ್ತಿರುತ್ತವೆ. ವೃದ್ಧರಿಂದ ಚಿಕ್ಕ ಮಗುವಾಗಿ ಬಿಡುತ್ತಾರೆ. ಮಕ್ಕಳಿಗೆ ಮಹಾತ್ಮರಿಗಿಂತಲೂ ಹೆಚ್ಚು ಮಾನ್ಯತೆಯನ್ನು ಕೊಡಲಾಗುತ್ತದೆ. ಏಕೆಂದರೆ ಆ ಮಹಾತ್ಮರಂತೂ ಇಡೀ ಜೀವನವನ್ನು ಕಳೆದು ದೊಡ್ಡವರಾಗಿದ್ದಾರೆ. ವಿಕಾರಗಳೇನೆಂದು ಅವರಿಗೆ ತಿಳಿದಿದೆ. ಚಿಕ್ಕ ಮಕ್ಕಳಿಗೆ ಏನೂ ತಿಳಿದಿರುವುದಿಲ್ಲ. ಆದ್ದರಿಂದ ಮಕ್ಕಳು ಮಹಾತ್ಮರಿಗಿಂತಲೂ ಉತ್ತಮರೆಂದು ಹೇಳಲಾಗುತ್ತದೆ. ಅಲ್ಲಂತೂ ಎಲ್ಲರೂ ಮಹಾತ್ಮರಿರುತ್ತಾರೆ. ಕೃಷ್ಣನಿಗೂ ಮಹಾತ್ಮನೆಂದು ಹೇಳುತ್ತಾರೆ. ಕೃಷ್ಣನು ಸತ್ಯ ಮಹಾತ್ಮನಾಗಿದ್ದಾನೆ. ಸತ್ಯಯುಗದಲ್ಲಿಯೇ ಮಹಾನ್ ಆತ್ಮರಿರುತ್ತಾರೆ. ಅವರ ತರಹ ಇಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ನಾವೀಗ ಹೊಸ ಪ್ರಪಂಚದಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇವೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಮನೆಯು ಹಳೆಯದಾದಾಗ ಹೊಸ ಮನೆಯ ಖುಷಿ ಇರುತ್ತದೆ ಎಲ್ಲವೇ? ಎಷ್ಟು ಒಳ್ಳೊಳ್ಳೆಯ ಮಾರ್ಬಲ್ನಿಂದ ಕೂಡಿದ ಮನೆಗಳನ್ನು ಕಟ್ಟುತ್ತೀರಿ. ಹೇಗೆ ಜೈನರ ಬಳಿ ಬಹಳಷ್ಟು ಹಣವಿರುತ್ತದೆ. ಅವರು ತಮ್ಮನ್ನು ಉತ್ತಮ ಕುಲದವರೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇಲ್ಲಿ ಯಾವುದು ಉತ್ತಮ ಕುಲವಿಲ್ಲ. ಉತ್ತಮ ಕುಲದಲ್ಲಿ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಮನೆಯನ್ನು ಹುಡುಕುತ್ತಾರೆ. ಅಲ್ಲಿ ಕುಲ ಇತ್ಯಾದಿಗಳ ಮಾತೇ ಇರುವುದಿಲ್ಲ. ಅಲ್ಲಿ ಒಂದೇ ದೇವತ ಕುಲವಿರುತ್ತದೆ, ಮತ್ಯಾವುದೂ ಇಲ್ಲ. ಇದಕ್ಕಾಗಿ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳೆಂದು ನೀವು ಸಂಗಮದಲ್ಲಿ ಅಭ್ಯಾಸ ಮಾಡುತ್ತೀರಿ. ಮೊದಲು ಆತ್ಮ, ನಂತರ ಈ ಶರೀರವು ಸಿಗುವುದು. ಪ್ರಪಂಚದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿರುತ್ತಾರೆ. ನೀವಂತೂ ಈಗ ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ತಂದೆಗೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ, ಎಷ್ಟು ದೊಡ್ಡ ಗೃಹಸ್ಥವಿದೆ, ಎಷ್ಟೊಂದು ಜವಾಬ್ದಾರಿ ಇರುತ್ತದೆ. ಇವರೂ ಸಹ ಪರಿಶ್ರಮ ಪಡಬೇಕಾಗುತ್ತದೆ. ನಾನೇನು ಸನ್ಯಾಸಿಯಲ್ಲ. ತಂದೆಯು ಇವರಲ್ಲಿ ಬ್ರಹ್ಮ ಪ್ರವೇಶ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೂ ಚಿತ್ರವಿದೆಯಲ್ಲವೇ? ಬ್ರಹ್ಮನು ಎಲ್ಲರಿಗಿಂತ ಉತ್ತಮನಾಗಿದ್ದಾರೆ ಅಂದ ಮೇಲೆ ಅವರನ್ನು ಬಿಟ್ಟು ತಂದೆಯು ಮತ್ತೆ ಯಾರಲ್ಲಿ ಬರುತ್ತಾರೆ? ಬ್ರಹ್ಮನು ಹೊಸದಾಗಿ ಹುಟ್ಟುವುದಿಲ್ಲ. ನಾನು ಇವರನ್ನು ಬ್ರಹ್ಮ ದತ್ತು ಮಾಡಿಕೊಳ್ಳುತ್ತೇನೆ. ನೀವು ಹೇಗೆ ಬ್ರಾಹ್ಮಣರಾಗುತ್ತೀರಿ ಎಂದು ನೋಡುತ್ತೀರಲ್ಲವೇ? ಈ ಮಾತುಗಳು ನಿಮಗೆ ತಿಳಿದಿದೆ, ಮತ್ಯಾರಿಗೂ ತಿಳಿದಿಲ್ಲ. ಇವರು ಇಷ್ಟು ಮಂದಿ ಬ್ರಾಹ್ಮಣಿಯರು ಹೇಗೆ ಜನ್ಮ ಪಡೆಯುತ್ತಾರೆಂದು ಅವರಿಗೇನೂ ಗೊತ್ತು? ಒಂದೊಂದು ಮಾತಿನಲ್ಲಿ ಎಷ್ಟೊಂದು ತಿಳಿಸಬೇಕಾಗುತ್ತದೆ. ಇವು ಬಹಳ ಗುಹ್ಯ ಮಾತುಗಳಾಗಿವೆ. ಇವರು ವ್ಯಕ್ತ ಬ್ರಹ್ಮ, ಸಾಕಾರ ಬ್ರಹ್ಮ, ಅವರು ಅವ್ಯಕ್ತ ಬ್ರಹ್ಮ. ಇವರು ಪವಿತ್ರರಾಗಿ ನಂತರ ಅವ್ಯಕ್ತರಾಗಿ ಬಿಡುತ್ತಾರೆ. ಇವರೂ ಸಹ ಹೇಳುತ್ತಾರೆ, ನಾನು ಈ ಸಮಯದಲ್ಲಿ ಪವಿತ್ರನಿಲ್ಲ, ನಾನೀಗ ಆ ರೀತಿ ಪವಿತ್ರನಾಗುತ್ತಿದ್ದೇನೆ. ಪ್ರಜಾಪಿತನು ಇಲ್ಲಿಯೇ ಬೇಕಲ್ಲವೇ? ಇಲ್ಲದಿದ್ದರೆ ಮತ್ತೆಲ್ಲಿಂದ ಬರುವರು? ತಂದೆ ಸ್ವತಃ ತಿಳಿಸುತ್ತಾರೆ, ನಾನು ಪತಿತ ಶರೀರದಲ್ಲಿ ಬರುತ್ತೇನೆ. ಖಂಡಿತವಾಗಿ ಇವರಿಗೆ ಪ್ರಜಾಪಿತ ಎನ್ನುವರು.
ಇಂಡಿಪೆಂಡೆಂಟ್ ಸೂಕ್ಷ್ಮವತನದಲ್ಲಿದ್ದರೆ ಪ್ರಜಾಪಿತನೆಂದು ಹೇಳುವುದಿಲ್ಲ. ಅಲ್ಲಿ ಪ್ರಜೆಗಳೇನು ಮಾಡುವರೋ ಇವರು ಸ್ವಯಂ ಇಂಡಿಪೆಂಡೆಂಟ್ ಪವಿತ್ರರಾಗಿ ಬಿಡುತ್ತಾರೆ. ಹೇಗೆ ಇವರು ಪುರುಷಾರ್ಥ ಮಾಡುತ್ತಾರೆಯೋ ಹಾಗೆಯೇ ನೀವು ಪುರುಷಾರ್ಥ ಮಾಡಿ ಸ್ವಯಂ ಪವಿತ್ರರಾಗಿ ಬಿಡುತ್ತೀರಿ. ವಿಶ್ವದ ಮಾಲೀಕರಾಗುತ್ತೀರಲ್ಲವೇ? ಸ್ವರ್ಗವೇ ಬೇರೆ, ನರಕವೇ ಬೇರೆಯಾಗಿದೆ. ಈಗಂತೂ ಎಷ್ಟೊಂದು ತುಂಡು ತುಂಡುಗಳಾಗಿ ಬಿಟ್ಟಿದೆ. ಇದು 5000 ವರ್ಷಗಳ ಮೊದಲಿನ ಮಾತಾಗಿದೆ. ಯಾವಾಗ ಇವರ ರಾಜ್ಯವಿತ್ತು, ಇದಕ್ಕೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿರುವರೋ ಅವರೇ ಈ ಮಾತುಗಳನ್ನು ಈಗಲೂ ತಿಳಿದುಕೊಳ್ಳುತ್ತಾರೆ. ನೀವು ನೋಡುತ್ತೀರಿ, ಇಲ್ಲಿ ಮುಸಲ್ಮಾನರು, ಪಾರಸಿಗಳು ಮೊದಲಾದವರೆಲ್ಲರೂ ಬರುತ್ತಾರೆ. ಕೆಲವರು ಮುಸಲ್ಮಾನರೇ ಇಲ್ಲಿ ಹಿಂದೂಗಳಿಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಆಶ್ಚರ್ಯವಲ್ಲವೇ? ತಿಳಿದುಕೊಳ್ಳಿ, ಯಾರಾದರೂ ಸಿಖ್ ಧರ್ಮದವರಾಗಿದ್ದರೆ ಅವರೂ ಸಹ ಇಲ್ಲಿ ರಾಜಯೋಗವನ್ನು ಅನ್ಯರಿಗೆ ಕಲಿಸುತ್ತಾರೆ. ಯಾರು ಮತಾಂತರಗೊಂಡಿದ್ದಾರೆಯೋ ಅವರು ಮತ್ತೆ ವರ್ಗಾಯಿತರಾಗಿ ದೇವತಾ ಕುಲದಲ್ಲಿ ಬಂದು ಬಿಡುತ್ತಾರೆ. ಸಸಿಯು ನಾಟಿಯಾಗುತ್ತದೆ. ತಮ್ಮ ಬಳಿ ಕ್ರಿಶ್ಚಿಯನ್ನರು, ಪಾರಸಿಗಳು ಬರುತ್ತಾರೆ, ಬೌದ್ಧಿಯರು ಬರುತ್ತಾರೆ. ನಿಮಗೆ ತಿಳಿದಿದೆ, ಸಮಯವು ಸಮೀಪ ಬಂದಾಗ 4-6 ಕಡೆ ನಮ್ಮ ಹೆಸರು ಪ್ರಸಿದ್ಧವಾಗುವುದು. ನಿಮ್ಮ ಒಂದು ಭಾಷಣದಿಂದಲೇ ಅನೇಕರು ನಿಮ್ಮ ಬಳಿ ಬಂದು ಬಿಡುತ್ತಾರೆ. ಇದು ನಮ್ಮ ಸತ್ಯವಾದ ಧರ್ಮವೆಂದು ಎಲ್ಲರಿಗೂ ಸ್ಮೃತಿ ಬರುತ್ತದೆ. ಯಾರು ನಮ್ಮ ಧರ್ಮದವರಾಗಿರುವರೋ ಅವರೆಲ್ಲರೂ ಬರುವುದು ಖಚಿತವಲ್ಲವೇ? ಲಕ್ಷಾಂತರ ವರ್ಷಗಳ ಮಾತಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ನಿನ್ನೆಯ ದಿನ ದೇವತೆಗಳಾಗಿದ್ದೀರಿ. ಈಗ ಮತ್ತೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನೀವು ಸತ್ಯವಾದ ಪಾಂಡವರಾಗಿದ್ದೀರಿ. ಪಾಂಡವರು ಎಂದರೆ ಪಂಡರು, ಮಾರ್ಗದರ್ಶಕರು. ಅವರು ಸ್ಥೂಲ ಮಾರ್ಗದರ್ಶಕರಾಗಿರುತ್ತಾರೆ. ನೀವು ಬ್ರಾಹ್ಮಣರು, ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ. ನೀವೀಗ ಬೇಅದ್ದಿನ ತಂದೆಯಿಂದ ಓದುತ್ತಿದ್ದೀರಿ. ಈ ನಶೆಯು ನಿಮಗೆ ಬಹಳ ಇರಬೇಕು. ನಾವು ತಂದೆಯ ಬಳಿ ಹೋಗುತ್ತೇವೆ, ಅವರಿಂದ ಬೇಅದ್ದಿನ ಆಸ್ತಿಯು ಸಿಗುತ್ತದೆ. ಅವರು ನಮ್ಮ ತಂದೆ, ಶಿಕ್ಷಕನೂ ಆಗಿದ್ದಾರೆ. ಇದರಲ್ಲಿ ಯಾವುದೇ ಟೇಬಲ್, ಕುರ್ಚಿ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ನೀವು ಬರೆಯುತ್ತೀರೆಂದರೂ ಸಹ ನಿಮ್ಮ ಪುರುಷಾರ್ಥಕ್ಕಾಗಿ. ವಾಸ್ತವದಲ್ಲಿ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಶಿವತಂದೆಯು ಪೆನ್ನಿನಿಂದ ಬರೆಯುತ್ತಾರೆಯೇ? ನಿಮಗೆ ಪತ್ರವನ್ನು ಬರೆಯಲು ಪೆನ್ಸಿಲ್ ಇತ್ಯಾದಿಗಳನ್ನು ತೆಗೆದುಕೊಳ್ಳುತ್ತಾರೆ. ಶಿವತಂದೆಯ ಕೆಂಪು ಅಕ್ಷರಗಳು ಬಂದಿದೆ ಎಂದು ತಿಳಿಯುತ್ತೀರಿ. ತಂದೆಯು ಆತ್ಮೀಯ ಮಕ್ಕಳೇ ಎಂದು ಬರೆಯುತ್ತಾರೆ. ಆತ್ಮೀಯ ತಂದೆಯೇ ಎಂದು ಮಕ್ಕಳು ತಿಳಿಯುತ್ತೀರಿ. ಅವರು ಬಹಳ ಶ್ರೇಷ್ಠ ಆಗಿದ್ದಾರೆ. ಇವರ ಮತದಂತೆ ನಡೆಯಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಕಾಮ ಮಹಾ ಶತ್ರುವಾಗಿದೆ. ಇದು ಆದಿ, ಮಧ್ಯ, ಅಂತ್ಯ ದುಃಖ ಕೊಡುವುದಾಗಿದೆ. ಈ ಭೂತಕ್ಕೆ ವಶವಾಗಬೇಡಿ, ಪವಿತ್ರರಾಗಿರಿ. ಏ ಪತಿತ ಪಾವನ ಎಂದು ಕರೆಯುತ್ತಾರೆ. ಈಗ ನೀವು ಮಕ್ಕಳಿಗೆ ರಾಜ್ಯಭಾರ ಮಾಡುವ ಬಹಳ ದೊಡ್ಡ ಶಕ್ತಿಯು ಸಿಗುತ್ತದೆ. ಅದನ್ನು ಯಾರು ಗೆಲ್ಲಲು ಸಾಧ್ಯವಿಲ್ಲ. ನೀವು ಎಷ್ಟೊಂದು ಸುಖಿಯಾಗುತ್ತೀರಿ ಅಂದಾಗ ಈ ವಿದ್ಯಾಭ್ಯಾಸದ ಮೇಲೆ ಎಷ್ಟೊಂದು ಗಮನವಿರಬೇಕು. ನಮಗೆ ರಾಜ್ಯ ಭಾಗ್ಯವು ಸಿಗುತ್ತದೆ. ನಾವು ಹೇಗಿದ್ದವರು ಏನಾಗುತ್ತಿದ್ದೇವೆಂದು ನಿಮಗೆ ತಿಳಿದಿದೆ. ಭಗವಾನುವಾಚ, ಇದೆಯಲ್ಲವೇ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಯಾರಿಗೆ ಭಗವಂತನೆಂದು ಹೇಳಲಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಓ ಬಾಬಾ ಎಂದು ಆತ್ಮವೇ ಕರೆಯುತ್ತದೆ. ಅಂದ ಮೇಲೆ ಅವರು ಯಾವಾಗ ಮತ್ತು ಹೇಗೆ ಬರುತ್ತಾರೆಂದು
ತಿಳಿದಿರಬೇಕಲ್ಲವೇ? ಮನುಷ್ಯರೇ ನಾಟಕದ ಆದಿ ಮಧ್ಯ ಅಂತ್ಯದ ಕಾಲಾವಧಿಯನ್ನು ತಿಳಿದುಕೊಳ್ಳಬೇಕಾಗಿದೆಯಲ್ಲವೇ? ಇದನ್ನು ತಿಳಿಯುವುದರಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ. ಜ್ಞಾನವಿರುವುದೇ ಸದ್ಗತಿಗಾಗಿ. ಈ ಸಮಯವು ಕಲಿಯುಗದ ಅಂತ್ಯವಾಗಿದೆ. ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಸತ್ಯಯುಗದಲ್ಲಿ ಸದ್ಗತಿ ಇರುತ್ತದೆ. ಸರ್ವರ ಸದ್ಗತಿ ಮಾಡಲು ತಂದೆಯು ಬಂದಿದ್ದಾರೆ. ಎಲ್ಲರನ್ನು ಜಾಗೃತ ಮಾಡಲು ಬಂದಿದ್ದಾರೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದೇನು ಸ್ಮಶಾನವಲ್ಲ, ಆದರೆ ಘೋರ ಅಂಧಕಾರದಲ್ಲಿ ಮಲಗಿದ್ದಾರೆ. ಅವರನ್ನು ಜಾಗೃತ ಮಾಡಲು ಬರುತ್ತಾರೆ. ಯಾವ ಮಕ್ಕಳು ಘೋರ ಅಂಧಕಾರದ ನಿದ್ರೆಯಿಂದ ಎಚ್ಚರವಾಗುತ್ತಾರೆಯೋ ಅವರಲ್ಲಿ ಬಹಳ ಖುಷಿ ಇರುತ್ತದೆ. ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ. ಯಾವುದೇ ಪ್ರಕಾರದ ಚಿಂತೆ ಇಲ್ಲ. ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಳುವ ಮಾತೆ ಇರುವುದಿಲ್ಲ. ಈಗ ಇದು ದುಃಖದ ಪ್ರಪಂಚವಾಗಿದೆ. ಅದು ಸದಾ ಹರ್ಷಿತವಾಗಿರುವ ಪ್ರಪಂಚವಾಗಿರುತ್ತದೆ. ಅವರ ಚಿತ್ರಗಳನ್ನು ನೋಡಿ, ಹೇಗೆ ಶೋಭನಿಕ ಹರ್ಷಿತ ಮುಖಿಗಳನ್ನಾಗಿ ತೋರಿಸುತ್ತಾರೆ. ಆ ಮುಖ ಲಕ್ಷಣಗಳನ್ನು ಇಲ್ಲಿ ರಚಿಸಲು ಸಾಧ್ಯವಿಲ್ಲ. ಇವರ ರೀತಿಯೇ ಮುಖ ಲಕ್ಷಣಗಳು ಕಾಣುತ್ತವೆ ಎಂದು ಬುದ್ಧಿಯಿಂದ ತಿಳಿಯುತ್ತಾರೆ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ. ಭವಿಷ್ಯದಲ್ಲಿ ನಾವು ಅಮರಪುರಿಯ ರಾಜರಾಗುತ್ತೇವೆ. ಈ ಮೃತ್ಯುಲೋಕ ಬಿದುರಿನ ಕಾಡಿಗೆ ಬೆಂಕಿ ಬೀಳುವುದಿದೆ. ಅಂತರ್ಯುದ್ಧದಲ್ಲಿಯೂ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ, ನಾವು ಯಾರನ್ನು ಸಾಯಿಸುತ್ತೇವೆ ಎಂಬುದು ಸಹ ಯಾರಿಗೂ ತಿಳಿಯುವುದಿಲ್ಲ. ಹಾಹಾಕಾರದ ನಂತರ ಜೈ ಜೈಕಾರವಾಗುವುದು. ನಿಮ್ಮದು ವಿಜಯ ಮತ್ತು ಉಳಿದೆಲ್ಲರ ವಿನಾಶವಾಗಿ ಬಿಡುತ್ತದೆ. ರುದ್ರಮಾಲೆಯಲ್ಲಿ ಪೋಣಿಸಲ್ಪಟ್ಟು ನಂತರ ವಿಷ್ಣುವಿನ ಮಾಲೆಯಲ್ಲಿ ಬರುತ್ತೀರಿ. ನೀವೀಗ ತಮ್ಮ ಮನೆಗೆ ಹೋಗುವ ಪುರುಷಾರ್ಥ ಮಾಡುತ್ತೀರಿ. ಭಕ್ತಿಯ ಎಷ್ಟೊಂದು ವಿಸ್ತಾರವಿದೆ. ಹೇಗೆ ವೃಕ್ಷಕ್ಕೆ ಅನೇಕ ಎಲೆಗಳಿರುತ್ತವೆ, ಹಾಗೆಯೇ ಭಕ್ತಿಯದು ಬಹಳಷ್ಟು ವಿಸ್ತಾರವಾಗಿ ಹರಡಿದೆ. ಜ್ಞಾನವು ಬೀಜವಾಗಿದೆ. ಬೀಜವು ಎಷ್ಟು ಚಿಕ್ಕದಾಗಿದೆ. ಬೀಜರೂಪನು ತಂದೆಯಾಗಿದ್ದಾರೆ. ಈ ವೃಕ್ಷದ ಪಾಲನೆ ವಿನಾಶ ಹೇಗಾಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇದು ವಿಭಿನ್ನ ಧರ್ಮಗಳ ತಲೆಕೆಳಗಾದ ವೃಕ್ಷವಾಗಿದೆ. ಪ್ರಪಂಚದಲ್ಲಿ ಇದು ಯಾರೊಬ್ಬರಿಗೂ ತಿಳಿದಿಲ್ಲ. ಈಗ ಮಕ್ಕಳು ತಂದೆಯನ್ನು ನೆನಪು ಮಾಡುವ ಬಹಳ ಪರಿಶ್ರಮ ಪಡಬೇಕಾಗಿದೆ. ಆಗಲೇ ವಿಕರ್ಮವು ವಿನಾಶವಾಗಿ ಬಿಡುವುದು. ಈ ಗೀತೆಯನ್ನು ಓದುವವರೂ ಸಹ ಮನ್ಮನಾಭವ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಮನುಷ್ಯರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅದು ಭಕ್ತಿ ಮಾರ್ಗವಾಗಿದೆ. ಇದು ಜ್ಞಾನ ಮಾರ್ಗವಾಗಿದೆ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಯಾವುದೇ ಚಿಂತೆಯ ಮಾತಿಲ್ಲ. ಸ್ವಲ್ಪ ಜ್ಞಾನವನ್ನು ಕೇಳಿರುವವರು ಸಹ ಪ್ರಜೆಗಳಲ್ಲಿ ಬರುತ್ತಾರೆ. ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಬುದ್ಧಿಯಲ್ಲಿ ಈ ತಿಳುವಳಿಕೆ ಇದೆಯಲ್ಲವೇ? ನಾವು ಹೊಸ ಪ್ರಪಂಚದಲ್ಲಿ ರಾಜಕುಮಾರರಾಗುತ್ತೇವೆ. ಹೇಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೇರ್ಗಡೆ ಮಾಡಿದಾಗ ಅವರಿಗೆ ಎಷ್ಟೊಂದು ಮಾಲೀಕರಾಗುತ್ತೇವೆ. ಯಾವುದೇ ಮಾತಿನಲ್ಲಿ ಎಂದು ಮುನಿಸಿಕೊಳ್ಳಬಾರದು. ಬ್ರಾಹ್ಮಣಿಯೊಂದಿಗೆ ಆಗುವುದಿಲ್ಲವೆಂದರೆ ತಂದೆಯೊಂದಿಗೆ ಮುನಿಸಿಕೊಳ್ಳುತ್ತಾರೆ. ಅರೆ, ನೀವು ತಂದೆಯೊಂದಿಗಾದರೂ ಬುದ್ಧಿಯನ್ನು ಜೋಡಿಸಿ ಅವರನ್ನು ಪ್ರೀತಿಯಿಂದ ನೆನಪು ಮಾಡಿ. ಬಾಬಾ, ನಾವು ತಮ್ಮನ್ನೇ ನೆನಪು ಮಾಡುತ್ತಾ ಮನೆಗೆ ಬಂದು ಬಿಡುತ್ತೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಮಾತಿನ ಚಿಂತೆ ಮಾಡಬಾರದು. ಸದಾ
ಹರ್ಷಿತರಾಗಿರಬೇಕು. ಸ್ಮೃತಿ ಇರಲಿ, ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ. ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ. ತಮ್ಮ ಸ್ಥಿತಿಯನ್ನು ಏಕರಸವಾಗಿಟ್ಟುಕೊಳ್ಳಲು ಆತ್ಮ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಈ ಹಳೆಯ ಮನೆಯೊಂದಿಗಿನ ಮಮತ್ವವನ್ನು ಕಳೆಯಬೇಕಾಗಿದೆ. ವರದಾನ: ಮನನ ಶಕ್ತಿಯ ಮುಖಾಂತರ ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿಮಾನ್ ಭವ. ಮನನ ಶಕ್ತಿಯೇ ದಿವ್ಯ ಬುದ್ಧಿಯ ಪೌಷ್ಟಿಕ ಆಹಾರವಾಗಿದೆ. ಹೇಗೆ ಭಕ್ತಿಯಲ್ಲಿ ಸ್ಮರಣೆ ಮಾಡುವ ಅಭ್ಯಾಸಿಯಾಗಿರುತ್ತಾರೆ, ಹಾಗೆಯೇ ಜ್ಞಾನದಲ್ಲಿ ಸ್ಮೃತಿಯ ಶಕ್ತಿ ಆಗಿದೆ. ಈ ಶಕ್ತಿಯ ಮುಖಾಂತರ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿ ಪ್ರತಿದಿನ ಅಮೃತ ವೇಳೆ ತಮ್ಮ ಒಂದು ಟೈಟಲ್ ಅನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಮನನ ಮಾಡುತ್ತೀರಿ. ಆಗ ಮನನ ಶಕ್ತಿಯಿಂದ ಬುದ್ಧಿ ಶಕ್ತಿಶಾಲಿಯಾಗಿರುತ್ತದೆ. ಶಕ್ತಿಶಾಲಿ ಬುದ್ಧಿಯ ಮೇಲೆ ಮಾಯೆಯ ವಾರ್ ಆಗಲು ಸಾಧ್ಯವಿಲ್ಲ, ಪರವಶವಾಗಲು ಸಾಧ್ಯವಿಲ್ಲ. ಏಕೆಂದರೆ ಮಾಯೆ ಎಲ್ಲಕ್ಕಿಂತ ಮೊದಲು ವ್ಯರ್ಥ ಸಂಕಲ್ಪರೂಪಿ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನೇ ಬಲಹೀನ ಮಾಡಿಬಿಡುವುದು. ಈ ಬಲಹೀನತೆಯಿಂದ ತಪ್ಪಿಸಿಕೊಳ್ಳುವ ಸಾಧನವೇ ಆಗಿದೆ ಮನನ ಶಕ್ತಿ. ಸ್ಲೋಗನ್: ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಆಶೀರ್ವಾದದ ಪ್ರಭಾವ ಹೃದಯವನ್ನು ಸದಾ ಸಂತುಷ್ಟವಾಗಿಟ್ಟಿರುತ್ತದೆ. ಅವ್ಯಕ್ತ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಸದಾ ಬೇಅದ್ದಿನ ಆತ್ಮಿಕ ದೃಷ್ಟಿ. ಸಹೋದರನ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿ ಶುಭ ಭಾವನೆ ಇಡುವ ಫಲ ಅವಶ್ಯವಾಗಿ ಸಿಗುತ್ತದೆ. ಆದ್ದರಿಂದ ಪುರುಷಾರ್ಥದಲ್ಲಿ ದಣಿಯಬೇಡಿ, ಹೃದಯ ವಿದೀರ್ಣರಾಗಬೇಡಿ. ನಿಶ್ಚಯ ಬುದ್ಧಿ ವಿಜಯಂತಿ ಆಗಿದ್ದೀರಿ. ನನ್ನತನದ ಸಂಬಂಧದಿಂದ ಭಿನ್ನರಾಗಿ ಶಾಂತಿ ಹಾಗೂ ಶಕ್ತಿಗಳ ಸಹಯೋಗವನ್ನು ಆತ್ಮರಿಗೆ ನೀಡುತ್ತೀರಿ. ಒಳ್ಳೆಯದು. ಓಂ ಶಾಂತಿ.